ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ 7 ರನ್ಗಳಿಂದ ಗೆದ್ದು ಭಾರತ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟ ತಕ್ಷಣವೇ ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಮಿಚೆಲ್ ಮಾರ್ಷ್ ಮತ್ತು ಆಸ್ಟ್ರೇಲಿಯಾದ ದಿಗ್ಗಜ ಓಪನರ್ ಆಗಿರುವಂತಹ ಟ್ರಾವಿಸ್ ಹೆಡ್ ಕೊಟ್ಟರು ಭಾರತದ ಬಗ್ಗೆ ಬೆಂಕಿ ಹೇಳಿಕೆ. ಹೌದು ಸ್ನೇಹಿತರೆ, ಭಾರತಕ್ಕೆ ವಿಶ್ ಕೂಡ ಮಾಡಿದ್ದಾರೆ ಟ್ರಾವಿಸ್ ಹೆಡ್ ಮತ್ತು ಮಿಚೆಲ್ ಮಾರ್ಷ್. ಇನ್ನು ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿಯ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡಿ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಈ ಪಂದ್ಯ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಆದ್ರೆ ನಡೆದಿತ್ತು, ಮುಂಬೈನಲ್ಲಿ. ಹೌದು ಸ್ನೇಹಿತರೆ, ಇನ್ನು ಈ ಸೆಮಿಫೈನಲ್ ಪಂದ್ಯ ಅಂತೂ ತುಂಬಾನೇ ರೋಚಕತೆಯಿಂದ ಆದ್ರೆ ಕೂಡಿತ್ತು. ಇನ್ನು ಈ ಪಂದ್ಯದಲ್ಲಿ ಅಕಸ್ಮಾತ್ ಒಂದು ವೇಳೆ ಏನಾದ್ರೂ ಆ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಏನಾದ್ರೂ ಕ್ಯಾಚ್ ಹಿಡಿದೇ ಹೋಗಿದ್ರೆ ಇಂಗ್ಲೆಂಡ್ ತಂಡ ಗೆಲ್ಲೋ ಚಾನ್ಸಸ್ ಆದ್ರೆ ಇರ್ತೈತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವಿಲ್ ಜಾಕ್ಸ್ ಮತ್ತು ಬೆಥಲ್ ಅವರು ಬೆಂಕಿ ಪಾರ್ಟ್ನರ್ಶಿಪ್ ಆದ್ರೆ ಮಾಡ್ತಿದ್ರ ಅಂತಾನೆ ಹೇಳ್ಬೋದು. ಆ ಹಂತದಲ್ಲಿ ಬೆಂಕಿ ಕ್ಯಾಚ್ ಹಿಡಿದಂತ ಅಕ್ಷರ್ ಪಟೇಲ್ ಅವರು ಪಂದ್ಯದ ಗತಿಯನ್ನೇ ಆದ್ರೆ ತಿರುಗಿಸಿ ಬಿಡ್ತಾರೆ. ಒಟ್ನಲ್ಲಿ ಭಾರತ ತಂಡ ಬಂದ್ಬಿಟ್ಟು ನಿನ್ನೆ 7 ರನ್ಗಳಿಂದ ಗೆದ್ದು ಫೈನಲ್ಗೆ ಆದ್ರೆ ಎಂಟ್ರಿ ಕೊಟ್ಟಿದೆ. ಇನ್ನು ಈ ಪಂದ್ಯದ ಬಗ್ಗೆನೂ ಕೂಡ ಮಾತಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿದಂತ ಟೀಮ್ ಇಂಡಿಯಾ 253 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಇದರಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ 89 ರನ್ ಆಡಿದ್ರೆ ಇಶಾನ್ ಕಿಶನ್ ಅವರು 39 ರನ್ ಆದ್ರೆ ಆಡ್ತಾರೆ. ಇನ್ನು ಪವರ್ ಪ್ಲೇ ನಲ್ಲಿ ಇಂಗ್ಲೆಂಡ್ ನ ಬೌಲರ್ಸ್ ಗಳನ್ನ ನಮ್ಮ ಭಾರತದ ಬ್ಯಾಟರ್ಸ್ ಧೂಳಿಪಟ ಆದ್ರೆ ಮಾಡ್ತಾರೆ, ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಆದ್ರೆ ಅಭಿಷೇಕ್ ಶರ್ಮಾ ಒಬ್ಬರೇ ಫೇಲ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಟ್ರಾವಿಸ್ ಹೆಡ್ ಅವರು ಪಂದ್ಯದಕ್ಕಿಂತ ಮುಂಚೆ ಅಭಿಷೇಕ್ ಶರ್ಮಾ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ತಾರೆ ಟ್ರಾವಿಸ್ ಹೆಡ್. ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಸೆಂಚುರಿ ಕೂಡ ಹೊಡಿಬಹುದು ಅಂತಂದು ಹೇಳಿರ್ತಾರೆ ಟ್ರಾವಿಸ್ ಹೆಡ್. ಆದ್ರೆ ಈ ಪಂದ್ಯದಲ್ಲಿ ಸೆಂಚುರಿ ಕೂಡ ಹೊಡಿಯಲ್ಲ ಅಭಿಷೇಕ್ ಶರ್ಮಾ ಅವರು, ಮತ್ತೊಮ್ಮೆ ಫೇಲ್ ಆದ್ರೆ ಆಗ್ತಾರೆ 9 ರನ್ ಆಡಿ. ಇನ್ನು ಇಶಾನ್ ಕಿಶನ್ 39 ರನ್ ಆಡಿದ್ರೆ ಶಿವಮ್ ದುಬೆ 43 ಆದ್ರೆ ಆಡ್ತಾರೆ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಮತ್ತೊಮ್ಮೆ ಆದ್ರೆ ಕಳಪೆ ಪ್ರದರ್ಶನ ಕೊಟ್ಟು ಔಟ್ ಆಗ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ 27 ರನ್ ಮತ್ತು ತಿಲಕ್ ವರ್ಮಾ 21 ರನ್ ಆದ್ರೆ ಆಡ್ತಾರೆ. ಇನ್ನು ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿ 253 ರನ್ ಆದ್ರೆ ಆಡ್ತಾರೆ, 7 ವಿಕೆಟ್ ಕಳ್ಕೊಂಡು. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ಇಂಗ್ಲೆಂಡ್ ತಂಡದ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಟಾಪ್ ಆರ್ಡರ್ ಇಂದ ಬ್ಯಾಟರ್ ನಿಂದ ರನ್ನೇ ಬರಲಿಲ್ಲ. ಆದ್ರೆ ಜಾಕಬ್ ಬೆಥಲ್ ಮಾತ್ರ ಒನ್ ಮ್ಯಾನ್ ಆರ್ಮಿ ತರ ಆದ್ರೆ ನಿಂತಿದ್ರ ಅಂತಾನೆ ಹೇಳ್ಬೋದು ಇಂಗ್ಲೆಂಡ್ ಪರ. ಹೌದು ಸ್ನೇಹಿತರೆ, ಜಾಕಬ್ ಬೆಥಲ್ ಅವರು 105 ರನ್ ಆದ್ರೆ ಹೊಡಿತಾರೆ 48 ಬಾಲ್ಗಳಲ್ಲಿ, 8-4, 7-6, 218 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಇವರಿಗೆ ಸಾಥ್ ಕೊಟ್ಟಂತ ವಿಲ್ ಜಾಕ್ಸ್ ಅವರು 35 ರನ್ ಆದ್ರೆ ಆಡ್ತಾರೆ. ಇವ್ರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಇನ್ನು ನಮ್ಮ ಭಾರತ ತಂಡದ ವಿರುದ್ಧ ಇಂಗ್ಲೆಂಡ್ ತಂಡ 7 ರನ್ ನಿಂದ ಆದ್ರೆ ಸೋಲುತ್ತೆ. ಇನ್ನು ಈ ಪಂದ್ಯ ಸೋತ ಬಳಿಕ ನಮ್ಮ ಭಾರತ ತಂಡ ಇದೀಗ ಫೈನಲ್ಗೆ ಹೋಗಿದೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡ ಫೈನಲ್ಗೆ ಹೋದ ತಕ್ಷಣವೇ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರ ಆಗಿರುವಂತಹ ಮಿಚೆಲ್ ಮಾರ್ಷ್ ಮತ್ತು ದಿಗ್ಗಜ ಓಪನರ್ ಆಗಿರುವಂತಹ ಟ್ರಾವಿಸ್ ಹೆಡ್ ಅವರು ನಮ್ಮ ಭಾರತದ ಬಗ್ಗೆ ಆದರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಮಿಚೆಲ್ ಮಾರ್ಷ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಭಾರತ ತಂಡ ನಮ್ಮ ಆಸ್ಟ್ರೇಲಿಯಾ ತಂಡ ಇದ್ದರೆ ಸ್ವಲ್ಪ ಕಾಂಪಿಟೇಷನ್ ಕೊಡ್ತಿದೀವಿ ಮತ್ತು ಆಸ್ಟ್ರೇಲಿಯಾ ತಂಡ ಏನಾದ್ರು ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಏನಾದ್ರು ಸೆಮೀಸ್ ಅಥವಾ ಫೈನಲ್ ಅಲ್ಲಿ ಇದ್ರೆ ಭಾರತ ತಂಡವನ್ನಾದ್ರೆ ಸೋಲಿಸುತ್ತಿದ್ದೆವು. ಆದ್ರೆ ಭಾರತ ತಂಡ ಈಗ ತುಂಬಾನೇ ಬಲಿಷ್ಠವಾಗಿದೆ. ಇನ್ನು ಇಂಗ್ಲೆಂಡ್ ವಿರುದ್ಧ ಗೆದ್ದದ್ದು ಮತ್ತು ರೋಮಾಂಚನಕಾರಿ ಗೆಲುವು ಅಂತಂದು ಮಿಚೆಲ್ ಮಾರ್ಷ್ ಆದ್ರೆ ಭಾರತದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಭಾರತದ ಬ್ಯಾಟರ್ಸ್ ಬಗ್ಗೆ ಕೂಡ ಮಾತಾಡ್ತಾರೆ. ಭಾರತದ ಬ್ಯಾಟರ್ಸ್ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ಮತ್ತು ಆ ಕಾರಣದಿಂದಾಗಿ ಇವತ್ತು ಭಾರತ ತಂಡ ಗೆದ್ದು ಫೈನಲ್ ಗಾದ್ರೆ ಹೋಗಿದೆ ಎಂದು ಮಿಚೆಲ್ ಮಾರ್ಷ್ ಆದ್ರೆ ಹೇಳಿದ್ದಾರೆ. ಇನ್ನು ಟ್ರಾವಿಸ್ ಹೆಡ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಆದ್ರೆ ಮಾತಾಡ್ತಾರೆ. ಇನ್ನು ಟ್ರಾವಿಸ್ ಹೆಡ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಅಭಿಷೇಕ್ ಶರ್ಮಾ ಬಗ್ಗೆ ಈ ರೀತಿ ಆದ್ರೆ ಹೇಳಿದ್ದಾರೆ. ನಾನು ಪಂದ್ಯದಕ್ಕಿಂತ ಮುಂಚೆನೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದೆ, ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಅಬ್ಬರಿಸುತ್ತಾರೆ ಅಂತ ಹೇಳಿದ್ದೆ. ಆದರೆ ಅಭಿಷೇಕ್ ಶರ್ಮಾ ಅವರು ಮತ್ತೊಮ್ಮೆ ಫ್ಲಾಪ್ ಆಗಿದ್ದಾರೆ ಮತ್ತು ಇದು ತುಂಬಾನೇ ಬೇಸರದ ವಿಷಯ ಅಂತಂದು ಟ್ರಾವಿಸ್ ಹೆಡ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಆನಂತರ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇದೀಗ ಫೈನಲ್ಗೆ ಹೋಗಿರೋ ಕಾರಣದಿಂದಾಗಿ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತು ಒಳ್ಳೆಯ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ ಭಾರತ ತಂಡ. ಇನ್ನು ಬ್ಯಾಟಿಂಗ್ ನೋಡಲು ಖುಷಿ ಆಯಿತು ಮತ್ತು ಭಾರತದ ಎಲ್ಲಾ ಬ್ಯಾಟರ್ಸ್ ಕೂಡ ಒಳ್ಳೆಯ ಫಾರ್ಮ್ ನಲ್ಲಿ ಆದರೆ ಇದ್ದಾರೆ ಅಂತಂದು ಟ್ರಾವಿಸ್ ಹೆಡ್ ಆದ್ರೆ ಹೇಳಿದ್ದಾರೆ. ಇನ್ನು ಭಾರತ ತಂಡ ಫೈನಲ್ ಅಲ್ಲಿ ಗೆಲ್ಲಲಿ ಎಂದು ಭಾರತ ತಂಡಕ್ಕೆ ವಿಶ್ ಕೂಡ ಮಾಡಿದ್ದಾರೆ ಟ್ರಾವಿಸ್ ಹೆಡ್. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.